ಪರಪ್ಪನ ಅಗ್ರಹಾರ ಜೈಲಲ್ಲಿ ಮತ್ತೆ ಮೊಬೈಲ್ ಸದ್ದು. ಜೈಲಿನಿಂದಲೇ ಪತ್ನಿಗೆ ವಿಡಿಯೋ ಕಾಲ್ ಮಾಡಿದಾನೆ ಗಂಡ. ಜೈಲಿನಿಂದ ಖೈದಿ ರಿಲೀಸ್ ಬಳಿಕ ವಿಡಿಯೋ ವೈರಲ್ ಆಗಿದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದು ಮತ್ತೆ ಮರುಕಳಿಸ್ತಾನೇ ಇದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಎಷ್ಟೇ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಮಾಡಿದ್ರೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರುತ್ತೆ. ಜೈಲಿನಿಂದಲೇ ಪತ್ನಿಗೆ ವಿಡಿಯೋ ಕಾಲ್ ಮಾಡಿದಾನೆ ಗಂಡ. ಜೈಲಿನಿಂದ ಖೈದಿ ರಿಲೀಸ್ ಆದ ಬಳಿಕ ಈ ವಿಡಿಯೋ ವೈರಲ್ ಆಗಿದ್ದು, ವಿಚಾರಣಾಧೀನ ಖೈದಿಯಾಗಿದ್ದ ಅಕ್ಬರ್ ಜೈಲಲ್ಲೇ ಕೂತು ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ್ದ. ಇದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ಲು ಪತ್ನಿ. ಈ ವಿಡಿಯೋ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ಲು ಆತನ ಪತ್ನಿ. ಅಕ್ಬರ್ ರಿಲೀಸ್ ಆಗಿದ್ದ ವಿಡಿಯೋ ಕೂಡ ಪೋಸ್ಟ್ ಮಾಡಿ ವಿಡಿಯೋ ಕಾಲ್ ಮಾಡಿದ್ದ ಸಾಕ್ಷ್ಯದ ವಿಡಿಯೋವನ್ನು ಕೂಡ ಆಕೆ ವೈರಲ್ ಮಾಡಿದಾಳೆ. ಈ ಮೂಲಕ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಂತಹ ಘಟನೆಗಳು ಮತ್ತೆ ನಡೀತಾನೆ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಫುಲ್ ಸ್ಟಾಪ್ ಬಿದ್ದಿಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಅಧಿಕಾರಿಗಳು ನಿಜವಾಗಿ ಕೂಡ ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇದ್ದಾರಾ? ಹೇಗೆ ಮೊಬೈಲ್ ಸಿಗುತ್ತೆ ಅವರಿಗೆ? ಯಾವ ರೀತಿಯಾಗಿ ಈ ರೀತಿಯಾದಂತಹ ಬೆಳವಣಿಗೆಗಳು ಮತ್ತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಪರಪ್ಪನ ಅಗ್ರಹಾರ ಜೈಲಲ್ಲಿ ಎಷ್ಟೇ ರೂಲ್ಸ್ ಅನ್ನ ಮಾಡಿದ್ರು ಕೂಡ, ಎಷ್ಟೇ ಅಧಿಕಾರಿಗಳು ಒಂದ್ಸಲ ಹೋಗಿ ಪರಿಶೀಲನೆ ಮಾಡಿದ್ರು ಕೂಡ ಮತ್ತೆ ಇಂತಹ ಘಟನೆಗಳು ನಡೀತಾನೆ ಇರ್ತಿದ್ದು, ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇಲ್ಲೂ ಕೂಡ ಯಾವ ರೀತಿಯಾಗಿ ಇದೀಗ ವಿಡಿಯೋ ಕಾಲ್ಗಳ ಸಮೇತ ಸಾಕ್ಷ್ಯವನ್ನ ಆ ಒಂದು ಖೈದಿಯ ಪತ್ನಿ ರಿಲೀಸ್ ಮಾಡಿದ್ದಾಳೆ. ಹೊರಬರುವಂತಹ ಸಂದರ್ಭದಲ್ಲಿ ಆ ವಿಡಿಯೋವನ್ನ ತನ್ನ ಪತ್ನಿಯ ಸೆರೆ ಹಿಡಿದು ವಿಡಿಯೋ ಮಾಡಿರುವಂತದ್ದು, ಅದನ್ನ ಇನ್ಸ್ಟಾದಲ್ಲಿ ಆ ವಿಡಿಯೋವನ್ನ ಪೋಸ್ಟ್ ಮಾಡಿರುವಂತದ್ದು. ಆದ್ರೆ ಆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡುವಂತ ಕ್ಲಿಪ್ಸ್ ಏನಿದೆ ಅವೆಲ್ಲವನ್ನು ಕೂಡ ಆಕೆ ವಿಡಿಯೋ ಒಂದು ಇನ್ಸ್ಟಾದಲ್ಲಿ ಹಾಕೊಂಡಿದ್ಲು. ಹಾಗಾಗಿ ಈ ಒಂದು ವೈರಲ್ ಆಗಿರುವಂತಹ ವಿಡಿಯೋಗಳೇನಿದೆ ಇದು ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಇವರು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡಿದ್ರು, ಮತ್ತೆ ಅವನು ಯಾವ ಪ್ರಕರಣದಲ್ಲಿ ಒಳಗಡೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಜೈಲಿನ ಅಧಿಕಾರಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತ ಬಳಿಕ ಪತ್ತೆ ಮಾಡೋಕೆ ಮುಂದಾಗಿರುವಂತದ್ದು. ಆ ಬಗ್ಗೆ ಈಗ ಅಂದ್ರೆ ವಿಚಾರಣಾಧೀನ ಖೈದಿಯಾಗಿ ಹೋದಂತ ಅಕ್ಬರ್ ಏನಿದಾನೆ ಈತ ಬೇರೆ ಒಂದು ರಾಬರಿ ಕೇಸ್ ಅಲ್ಲಿ ಒಳಗಡೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಪ್ರೈಮರಿಯಾಗಿ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಪರಪ್ಪನಗರದ ಸೆಂಟ್ರಲ್ ಜೈಲಲ್ಲಿ ಇದೇ ಮೊದಲಲ್ಲ, ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಮೊಬೈಲ್ ಬಳಕೆಯ ಬಗ್ಗೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಬಂತು, ಮತ್ತೆ ಮೊಬೈಲ್ ಬಳಸುವಂತಹ ವಿಡಿಯೋಗಳೇ ವೈರಲ್ ಆಗಿತ್ತು. ಈಗ ಈ ವಿಡಿಯೋ ಬಂದಂತದ್ದೇನಿದೆ ಇದು ಬಹುಶಃ ಬಹಳ ದಿನಗಳ ಹಿಂದಿನದ್ದು ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಆ ವಿಡಿಯೋವನ್ನ ಈಗ ಪೋಸ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ಗಂಭೀರವಾಗಿ ತೆಗೆದುಕೊಂಡು ಜೈಲಾಧಿಕಾರಿಗಳು ತನಿಖೆಯನ್ನು ನಡೆಸಕ್ಕೆ ಮುಂದಾಗಿರುವಂತದ್ದು. ಸದ್ಯ ಆರೋಪಿ ಏನಿದೆ ಅಕ್ಬರ್ ಅಂತ ಇದ್ದಾನೆ, ಆತನ ಮಾಹಿತಿಯನ್ನು ಕೂಡ ಈಗ ಪರಪ್ಪನಗರ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋಕೆ ಮುಂದಾಗಿರುವಂತದ್ದು. ನಡೀತಾನೆ ಗಂಗಾಧರ್, ಈಗ ಪತ್ನಿ ಇದನ್ನ ಪೋಸ್ಟ್ ಮಾಡಿರೋದು, ಅವರನ್ನು ಕೂಡ ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇದೆಯಾ ಹೇಗೆ? ಖಂಡಿತವಾಗಿಯೂ ಕೂಡ ನಡೀತಾ, ಯಾಕಂದ್ರೆ ಪತ್ನಿನೇ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಈ ಒಂದು ಜೈಲಿನ ಒಳಗಡೆ ಮಾತನಾಡುವಂತದ್ದೇ ಅಕ್ರಮ. ಆದ್ರೆ ಆ ವಿಡಿಯೋಗಳನ್ನ ಈ ಕಡೆ ವೈರಲ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಇದನ್ನ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ. ಅಂದ್ರೆ ಯಾವ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಅನ್ನ ಮಾಡಿದ್ರಿ, ಆರೋಪಿ ಅಕ್ಬರ್ ಕೈಗೆ ಮೊಬೈಲ್ ಕೊಟ್ಟಂತ ಯಾರ್ಯಾರು, ಮತ್ತೆ ಯಾವ ಅಂದ್ರೆ ಇಷ್ಟು ವರ್ಷಗಳ ಹಿಂದೆ ಆತ ಜೈಲಿಗೆ ವಿಚಾರಣಾಧೀನ ಖೈದಿಯಾಗಿ ಹೋಗಿದ್ದ, ಮತ್ತೆ ಯಾವ ಸಂದರ್ಭದಲ್ಲಿ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ. ಕೇವಲ ಅಕ್ಬರ್ ಅಷ್ಟೇ ಅಲ್ಲದೆ ಮೊಬೈಲ್ ಅನ್ನ ಯಾರ್ಯಾರು ಬಳಕೆ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಅವ್ರು ಕಲೆ ಬೇಕಾಗಿದೆ. ಮತ್ತೆ ಅವರ ಪತ್ನಿಯನ್ನು ಕೂಡ ಅಂದ್ರೆ ಅವರ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ ಪ್ರೈಮರಿಯಾಗಿ. ಆ ನಿಟ್ಟಿನಲ್ಲಿ ಈಗ ಪರಪ್ಪನಗರ ಠಾಣಾ ಪೊಲೀಸರು ಮುಂದಾಗಿರುವಂತದ್ದು. ನವಿತಾಜೆ, ಓಕೆ, ಥ್ಯಾಂಕ್ ಯು ಗಂಗಾ. ಹೋಟೆಲ್ ಉದ್ಯಮಕ್ಕೆ ಮತ್ತೆ ಶಾಕ್. ವಾಣಿಜ್ಯ ಸಿಲಿಂಡರ್ ಮತ್ತೆ ದುಬಾರಿ. ಆಟೋ LPG ಬೆಲೆಯು ಹೆಚ್ಚಳ. ಹೋಟೆಲ್ಗಳಲ್ಲಿ ಊಟ ತಿಂಡಿ ಬೆಲೆ ಏರಿಕೆ ಶಾಕ್. ದೇಶದಲ್ಲಿ ಒಂದೇ ದಿನ ಸಿಕ್ಕಾಪಟ್ಟೆ ಶಾಕಿಂಗ್ ವಿಚಾರಗಳು ನಡೆದಿದೆ. ಕಮರ್ಷಿಯಲ್ ಸಿಲಿಂಡರ್, ಆಟೋ ಗ್ಯಾಸ್ ದುಬಾರಿಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 991 ರೂಪಾಯಿ ಇದೀಗ ಇರುವಂತಹ ಬೆಲೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು, ಆಟೋ ಗ್ಯಾಸ್ ಕೂಡ ದುಬಾರಿಯಾಗಿದೆ. ಈ ಕಾರಣಕ್ಕಾಗಿಯೇ ಇದೀಗ ಹೋಟೆಲ್ಗಳಿಗೆ ಹೋದ್ರೆ ನಿಮ್ಮ ಜೇಬ್ ಸುಡೋದು ಗ್ಯಾರಂಟಿ. ಕಾರಣ, ಹೋಟೆಲ್ಗಳಲ್ಲಿ ಊಟ ತಿಂಡಿ ಕಾಫಿ ಟೀ ಇದರ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ. ಕಾರಣ, ನಮಗೇನೆ ಇಲ್ಲಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ನಾವು ಈಗಿನ ಇರುವಂತಹ ದರದಲ್ಲೇ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೋಟೆಲ್ನ ಮಾಲೀಕರುಗಳು ಈಗಾಗಲೇ ಈ ನಿರ್ಧಾರವನ್ನ ಮಾಡಿದ್ದಾರೆ. 10% ರಿಂದ 15% ಬೆಲೆ ಏರಿಕೆ ಅಂತ ಆಗುತ್ತೆ. ಹೋಟೆಲ್ ಮಾಲೀಕರು ಈ ನಿರ್ಧಾರ ಮಾಡಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದಿಂದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ಲೀಟರ್ ಆಟೋ ಗ್ಯಾಸ್ ದರ ಕೂಡ ಅಷ್ಟೇ ₹5.73 ಏರಿಕೆಯಾಗಿದೆ.
ಗ್ಯಾಸ್ ಬೆಲೆ ಏರಿಕೆಯಿಂದ ಆಟೋ ಚಾಲಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಬೆಲೆ ಏರಿಕೆಗೆ ಕಾಂಗ್ರೆಸ್ ನಾಯಕರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಪಂಚದಲ್ಲಿ ಯುದ್ಧ ನಡೆದಿದೆ, ಅದನ್ನು ನಿಲ್ಲಬೇಕು ಮತ್ತು ಅದರಿಂದ ಇಡೀ ಮಾನವ ಕುಲಕ್ಕೆ ಹಾನಿ ಆಗ್ತಾ ಇದೆ. ಎರಡು ದೇಶದ ಕಲಹ ಇವತ್ತು ನೂರಾರು ದೇಶಗಳಿಗೆ ನುಂಗಿದೆ. ನೀವು ನೋಡಿದಂಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಕನ್ಸ್ಯೂಮರ್ ಗೂಡ್ಸ್ ಎಲ್ಲನೂ ಕೂಡ ಇವತ್ತು ಗಗನಕ್ಕೆ ಏರ್ತಾ ಇದೆ. ಅದಕ್ಕೆ ಯುದ್ಧ ನಿಲ್ಲಬೇಕು ಮತ್ತು ಯಾವಾಗಲೂ ಕೂಡ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಒಂದು ವಿದೇಶ ನೀತಿ ಏನಿತ್ತು, ಆ ವಿದೇಶ ನೀತಿಯನ್ನು ಪಾಲನೆ ಮಾಡಿಕೊಂಡೇ ಇರಬೇಕು. ಅಂದಾಗ ಮಾತ್ರ ನಾವು ಬಚಾವ್ ಆಗ್ತೇವೆ. ಇಲ್ಲದ್ರೆ ನಾವು ಯಾರ ಜೊತೆಯಲ್ಲಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ನಮಗೂ ಕೂಡ ತೊಂದರೆ ಆಗ್ತದೆ. ಎಲ್ಲ ಬಡ ಜನತೆಗೆ ದ್ರೋಹ ಬಗೆದಿದೆ ಬಿಜೆಪಿ ಸರ್ಕಾರ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ಕೆ ಬಿಡಲ್ಲ. ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ನೀವು ನನ್ನನ್ನು ಕೇಳೋ ಬದಲು ಕೇಂದ್ರ ಸರ್ಕಾರದವ್ರನ್ನ, ಅಲ್ಲಿಯ ಪ್ರತಿನಿಧಿಗಳನ್ನ ಕೇಳಿದ್ರೆ ಒಳ್ಳೇದು. ನೀವು ಈ ಭಾಗದ ಪ್ರತಿನಿಧಿಗಳು ಯಾರಿದ್ದಾರೆ ಅವರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತಗೋತದೆ ಅದ್ರ ಬಗ್ಗೆ ಅವರನ್ನ ಕೇಳಿದ್ರೆ ಅವರು ಸ್ಪಷ್ಟ ಉತ್ತರ ಕೊಡ್ತಾರೆ. ಇನ್ನು ವಿದ್ಯುತ್ ಬಳಕೆದಾರರಿಗೂ ಕೂಡ ಇವತ್ತಿನಿಂದ ಶಾಕ್ ಕಾದಿದೆ. ಪ್ರತಿ ಯೂನಿಟ್ಗೆ 56 ಪೈಸೆ ದರವನ್ನ ಏರಿಕೆ ಮಾಡಲಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇವತ್ತಿನಿಂದನೇ ಪರಿಷ್ಕೃತ ದರ ಕೂಡ ಜಾರಿಗೆ ಬರ್ತಾ ಇದೆ. ಪ್ರತಿ ಯೂನಿಟ್ಗೆ 56 ಪೈಸೆ ದರ ಏರಿಕೆ ಮಾಡಲಾಗಿದ್ದು, ಬೆಂಗಳೂರು ಸೇರಿದಂತೆ ಸುತ್ತಲಿನ 8 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಬೆಸ್ಕಾಂನಲ್ಲಿ ಈಗ ದರ ಏರಿಕೆ ಮಾಡಲಾಗಿದೆ. ಇವತ್ತಿನಿಂದಲೇ ಇದು ಜಾರಿಯಾಗಿದೆ. 2,000 ಕೋಟಿ ರೂಪಾಯಿಯ ನಷ್ಟ ಸರಿದೂಗಿಸೋದಕ್ಕೆ ಜನರ ಮೇಲೆ ದರ ಏರಿಕೆಯ ಬಿಸಿ. ಇಂದಿನಿಂದ ಮೀಟರ್ ರೀಡಿಂಗ್ನಲ್ಲಿ ಹೊಸ ದರ ಅನ್ವಯ ಆಗುತ್ತೆ. ದರ ಏರಿಕೆ ಬಗ್ಗೆ ಕಳೆದ ತಿಂಗಳೇ KERC ಆದೇಶವನ್ನು ಕೂಡ ಹೊರಡಿಸಿತ್ತು. ಈ ಮೂಲಕ ಇಲ್ಲಿನ ಮೇ 1ರಿಂದ ಈಗ ದರ ಏರಿಕೆ ಆಗಲಿದೆ. ಅನ್ವಯ ಕೂಡ ಇವತ್ತಿನಿಂದನೇ ಆಗುತ್ತೆ. 56 ಪೈಸೆ ಯೂನಿಟ್ಗೆ ಏರಿಕೆ ಮಾಡಲಾಗಿದೆ. ಈ ಮೂಲಕ ಗ್ರಾಹಕರಿಗೆ ಇಂಧನ ಇಲಾಖೆ ಶಾಕ್ ಅನ್ನ ಕೊಟ್ಟಿದೆ.